ತ್ಯಜಿಸಿ ಪರಿಸರ ಉಳಿಸಿ. ಪ್ಲಾಸ್ಟಿಕ್ ತ್ಯಜಿಸಿ ಪರಿಸರ ಉಳಿಸಿ. ಪ್ಲಾಸ್ಟಿಕ್ ತ್ಯಜಿಸಿ ಪರಿಸರ ಉಳಿಸಿ. ಮನೆಗೊಂದು ಮರ ಊರಿಗೊಂದು ವನ. ಮನೆಗೊಂದು ಮರ ಊರಿಗೊಂದು ವನ. ಮನೆಗೊಂದು ಮರ ಊರಿಗೊಂದು ವನ. ನಮ್ಮೆಲ್ಲರ ಉಸಿರು ಎಲ್ಲೆಡೆ ಹಸಿರು. ನಮ್ಮೆಲ್ಲರ ಉಸಿರು ನಮ್ಮೆಲ್ಲರ ಉಸಿರು. ರಂಗನಾಥ ಬಡಾವಣೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಂಗನಾಥ ಬಡಾವಣೆ ಚನ್ನಗಿರಿ ನಮ್ಮ ಶಾಲೆ ವತಿಯಿಂದ 2025-26ನೇ ಸಾಲಿನ ಇಕೋ ಕ್ಲಬ್ ಅಂತಕ್ಕಂಥ ಕಾರ್ಯಕ್ರಮದ ವತಿಯಿಂದ ಇವತ್ತು ಮಕ್ಕಳಲ್ಲಿ ನಮ್ಮ ಶಾಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಊರಿನ ಬೀದಿಗಳಲ್ಲಿ ಪ್ರಮುಖ ಬೀದಿಗಳಲ್ಲಿ ಜನರೊಟ್ಟಿಗೆ ಮಕ್ಕಳನ್ನು ಜಾಗೃತಿಗೊಳಿಸೋದ್ರ ಮೂಲಕ ಜನರಿಗೆ ಜಾಗೃತಿಗೊಳಿಸಲಿಕ್ಕೆ ಪರಿಸರ ಹೇಗೆ ಇಟ್ಕೋಬೇಕು, ಸ್ವಚ್ಛತೆ ಕಾಪಾಡ್ಕೋಬೇಕು, ಮರ ಗಿಡಗಳನ್ನು ಯಾಕೆ ಬೆಳೆಸಬೇಕು, ಪ್ರತಿ ಮನೆಗೊಂದು ಮರವನ್ನು ಬೆಳೆಸಿದರೆ ಏನು ಉಪಯೋಗ ಇದೆ, ಮತ್ತು ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ನಾವು ಹೇಗೆ ಬದುಕಬೇಕು, ಸ್ವಚ್ಛತೆ ಕಾಪಾಡಿಕೊಂಡ್ರೆ ಮಾತ್ರ ಆರೋಗ್ಯ ಶುದ್ಧಿಯಾಗಿರುತ್ತೆ. ಇಲ್ಲ ಅಂತಂದರೆ ತುಂಬ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟಕರವಾದಂಥ ಸಂದರ್ಭ ಒದಗಿ ಬರುತ್ತೆ. ಪರಿಸರ ಸಮತೋಲನ ಕಾಪಾಡ್ಕೋಬೇಕಪ್ಪ ಅಂತಂದರೆ ನಾವು ಹೆಚ್ಚು ಪ್ಲಾಸ್ಟಿಕ್ಕನ್ನು ಬಳಸಬಾರ್ದು. ಪ್ಲಾಸ್ಟಿಕ್ಕನ್ನು ತ್ಯಜಿಸಿ ಪ್ಲಾಸ್ಟಿಕ್ ಮುಕ್ತ ಒಂದು ಪ್ರದೇಶವನ್ನು ರಾಜ್ಯವನ್ನು ನಾವು ಮಾಡಬೇಕಾಗಿದೆ. ಇಲ್ಲಾಂದರೆ ಮುಂದಿನ ದಿನದಲ್ಲಿ ಭಾಳಷ್ಟು ಅನಾರೋಗ್ಯಕರವಾದಂಥ ಬೆಳವಣಿಗೆಗಳು ಪ್ರಕೃತಿಯಲ್ಲಿ ಆಗ್ತವೆ. ಪ್ರಕೃತಿನೂ ಕೂಡ ಏರುಪೇರಾಗುತ್ತೆ ಅಂತಕ್ಕಂಥ ಒಂದು ವಿಚಾರಗಳನ್ನು ಇಟ್ಕೊಳ್ಳೋದ್ರ ಮೂಲಕ ಭಾರತ ಘನ ಸರ್ಕಾರ, ಕರ್ನಾಟಕ ಸರ್ಕಾರ ಪ್ರತಿ ಶಾಲೆಗೆ, ಸರ್ಕಾರಿ ಶಾಲೆಗೆ, ಎಲ್ಲ ಪ್ರೈವೇಟ್ ಇರ್ತಕ್ಕಂಥ ಎಲ್ಲ ಶಾಲೆಗಳಿಗೂ ಕೂಡ ಮಕ್ಕಳನ್ನು ಆ ವ್ಯಾಪ್ತಿ ಪ್ರದೇಶದಲ್ಲಿ ಬರ್ತಕ್ಕಂಥ ಕೇರಿಗಳಲ್ಲಿ ಒಂದು ಘೋಷಣೆಗಳನ್ನು ಕೂಗಿಸೋದ್ರ ಮೂಲಕ ಜನರಿಗೆ ಜಾಗೃತಿ ಮೂಡಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದೆ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ನಮ್ಮ ಶಾಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬೀದಿಗಳಲ್ಲಿ ಈ ಒಂದು ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಎನ್ ತಿಪ್ಪೇಶಪ್ಪ. ಯಾವ ಶಾಲೆ ಸರ್? ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಂಗನಾಥ ಬಡಾವಣೆ, ಚನ್ನಗಿರಿ. ಓಕೆ ಸರ್, ಥ್ಯಾಂಕ್ಸ್. ಪರಿಸರ ಉಳಿಸಿ. ಪರಿಸರ ಉಳಿಸಿ.